ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವ ಭವನದಲ್ಲಿ ಸೌಹಾರ್ದ ಸಮಾವೇಶ ಸಿರತ್ ಉನ್ ನಬಿ ಎಂಬ ಶೀರ್ಷಿಕೆಯಲ್ಲಿ ಕುರಾನ ಪಠಿಸುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ದೇವರು ಒಬ್ಬನು, ನಾಮಗಳು ಹಲವು. ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಇರಬೇಕು ಎಂದು ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಹೇಳಿದರು. ಸಾನ್ನಿಧ್ಯ ವಹಿಸಿದ ಪೂಜ್ಯರು, ಸ್ವಾಮೀಜಿಯವರು, ಮೌಲ್ವಿಗಳು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾದ ಐಸಿ ಪಟ್ಟಣಶೆಟ್ಟಿ, ನಿಖಿಲ್ ರಾಜಮೌರ್ಯ, ಸಹಕಾರ ಮಂಡಲ ನಿರ್ದೇಶಕ ಸುರೇಶ್ ಹಾರ್ವಾಳ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ರುದ್ರೇಶ್ ಹಿರೇಮಠ್, ಬಸವನ ಬಾಗೇವಾಡಿ. ಉತ್ತರ ಕೊಡ್ಬೋದು. ಅದಕ್ಕೆ ದೊಡ್ಡ ನಾವಿಷ್ಟು ಕಲಿಬೇಕು, ದೊಡ್ಡ ಜನ ಆಗಬೇಕು, ಇಷ್ಟು ಊಟ ಮಾಡಿ ಏನಾಗತ್ತೆ. ನೀವು ಸಣ್ಣ ಮಗುವಿಗೆ ಬೈ, ಮಗು ನಿಮ್ಮಿಂದ ಬೈತಾರೆ. ಅದು ಯಾರ್ದು ಬೈದಾಗ ನೆಗಡಿಕೊಂಡು ಅವನ ಬೆನ್ನು ತಟ್ಟಿ ಅಲ್ಲ ದೇವರ ಏನಾದ್ರೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಮುಂದೆ ಹೋಗ್ತೀರಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವದ ಉಳಿಸಿಕೊಳ್ಬೇಕಂತ ಹೇಳಿ ನಾನು ಬಯಸ್ತೇನೆ. ಅದು ಮಾತ್ರ ನಿಮ್ಮ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗೋದು ವಿಚಾರದಿಂದ ಆಗುವ ಅವಕಾಶ ಆಗ್ತದೆ. ಮಾನವೀಯತೆ ಗುಣ ಇದನ್ನೆಲ್ಲ ಕೂಡ ಮೈಗೂಡಿಸಿಕೊಂಡು ಒಂದು ವ್ಯಕ್ತಿತ್ವ, ನಿಮ್ಮೆಲ್ಲ ಯೋಜನಾಂಗದ ವ್ಯಕ್ತಿತ್ವ ಆಗಬೇಕು ಅಂತ ಹೇಳಿ ನಾನು ಚಿಂತಿಸೋಣ. ಇವತ್ತು ಬಹುಶಃ ನಮ್ಮನ್ನು ಇವತ್ತು ಅತ್ಯಂತ ಪ್ರೀತಿ ಪ್ರಕಾರ ಕರೆದಿದ್ದಾರೆ. ಒಂದು ನನ್ನ ಮಿತ್ರನಾಗಿ ಕರೆದಿದ್ದಾರೆ, ಎರಡು ನನ್ನ ಶಾಸಕರಾಗಿದೆ, ಮಂತ್ರಿಯಾಗಿದೆ, ಈಗ ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ. ಅದಕ್ಕಾಗಿ ಕರೆದಿದ್ದಾರೆ. ಅದಕ್ಕಿಂತ ಜಾಸ್ತಿ ನಾನು ಯಾಕೆ ಬಸವ ಬಾಗೇವಾಡಿ ಮಾಡಿಕೊಂಡು ಶಿವಂತ ಪಾಟೀಲ್ ಫೋನ್ ಮಾಡಿ ಹೇಳಿದ್ರು, ನಾನು ಕೂಡ ಕಾರ್ಯಕ್ರಮ ಬರಲೇಬೇಕಂತಿತ್ತು. ಅದು ನನಗೆ ನನ್ನ ಚಾಮರಾಜನಗರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ಯಕ್ರಮದ ಕಾರಣ ಅಲ್ಲಿಗೆ ಹೋಗಲು ಗೊತ್ತಿಲ್ಲ. ನೀವು ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಬಹುಶಃ ಅತ್ಯಂತ ಪ್ರೀತಿಯಿಂದ ನಾವು ಬಹುಶಃ ಆಹ್ವಾನಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಬರೀ ಸಭಾಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ನಿಲ್ಲುವಂಥದ್ದಲ್ಲ. 30-35 ವರ್ಷಗಳ ಹಿಂದೆ ನಿಮ್ಮಾಗೆ ನಾನು ಕೂಡ ಕಡೆ ಸೀಟಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತೇನೆ. 30-35 ವರ್ಷಗಳ ಹಿಂದೆ ನಿಮ್ಮಾಗೆ ಆ ಕಡೆ ಸೀಟಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಯುಟಿ ಖಾದರ್ ಮಾತ್ರ ಅಲ್ಲ, ಅಲ್ಲಾಹ್ ತಾಲ ದೇವರು ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ಕೂಡ ಹೋಗ್ಬೇಕು